ಸುಡವಿ ತಾತ ನಿನ್ನ ಕೈ ಬಿಟ್ಟು ನಾವೇನು ದೂರ ಹೋಗುದಿಲ್ಲ, ನಿನ್ನ ಸಮೀಪದಾಗ ಇರ್ತೀರ. ಏನಪ್ಪಾ ಅಂತಂದ್ರೆ ಧೈರ್ಯದಿಂದ ಮುಂದುವರಿತ ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮದ ಸುಡವಿ ತಾತಾರ ಕರ್ಮ ಸೋಣಿ ದುಸ್ಸರ ಕರಸಿ ಅಂಗೀಕಾರ. ಇದು ಏನಪ್ಪಾ ಅಂತಂದ್ರ ಅಂಗೀಕಾರ ಅಂತಕ್ಕಂಥದ್ದು ಈ ಪಾಪ ಪುಣ್ಯದ್ದು ಒಳ್ಳೆಯದು ಮಾಡಿದ್ರ ಒಳ್ಳೆಯವನಾಗ್ತಿ, ಕೆಟ್ಟಂತ ಮಾಡಿದ್ರ ಅಧೋಗತಿಗೆ ಹೋಗ್ತಿ ಅಂತಕ್ಕಂಥದ್ದು ಸಿದ್ಧ ಅದ ಅಂತ ಅಂಗೀಕಾರ. ಇದನ್ನ ಕರೆಸಿ ಅಂಗೀಕಾರ ಸರಿಕಾಯ ಮಾಜಿವಾರ. ಇದನ್ನ ಏನಪ್ಪಾ ಅಂತಂದ್ರ ಒಳ್ಳೆಯದನ್ನ ಆಚರಣೆ ಮಾಡಿಕೊಂಡ ಬಗ್ಗೆ ಅಂತಂದ್ರ ನಿನಗ ಕೀರ್ತಿವಂತ ಅಂತ ಹೆಸರು ಬರ್ತದ. ಮತ್ತ ನೀನ ಕೆಟ್ಟದ್ದು ಮಾಡಿದಪ್ಪ ಅಂತಂದ್ರ ಏನಾಗ್ತದ ಅಂತಂದ್ರ ಸಮಾಜದೊಳಗ ಒಳ್ಳೆಯ ಸ್ಥಾನಮಾನಗಳ ನಿನಗೆ ಲಭಿಸಂಗಿಲ್ಲ ಅಂತೇಳಿ ಆತ್ಮರ ನಿರ್ಣಯ ಕೊಡ್ತಾ ಇದ್ದಾರೆ. ಜೀವಿತ ಜೀವ ತುಕಾಮಣಿ ನಾರಾಯಣ ಮದ ಸೋಡವಿ ಧಾತಾರ ಕರ್ಮ ಪಾಸೋಡಿ ದುಸ್ಸರ. ಅಪ್ಪ ಇವೆಲ್ಲವುದರಿಂದ ನನಗೆ ಮುಕ್ತಿ ಹಿಂದಾಗಿಸಿ ಕೊಡಕ್ಕೆ ಪರಮಾತ್ಮ. ಆದ್ರೆ ನೀನು ಏನಪ್ಪಾ ಅಂತಂದ್ರ ನನ್ನ ಹಿಂದ ಮುಂದೆ ನಿಂತುಕೊಂಡ ರಕ್ಷಣೆ ಮಾಡಿ ಕಾಯ್ಕೊಂಡು ಹೋಗಪ್ಪ ಅಂತ ಹೇಳಿ ಆ ಪರಮಾತ್ಮನ ಹತ್ತರ ಸಂತರು ಮಾಗಣಿ ಮಾಡಿಕೊಂಡಾರೆ. ಅದರ ಪ್ರಕಾರ ನಾವು ಕೂಡ ಇಲ್ಲೇ ಮಾಗಣಿ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಏನಾಗಿದಪ್ಪ ಅಂತಂದ್ರ ಧರ್ಮ ಅಂತಂದ್ರ ಏನು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡಬೇಕು. ನೋಡಿ, ಪರಮಾತ್ಮ ಗೀತಾ ಯಾವ ನಮ್ಮ ಜ್ಞಾನೇಶ್ವರಿಯಲ್ಲಿ ಹೇಳಿದಂತ ನಿರ್ಣಯವನ್ನ ನೋಡಬೇಕಾಗಿದ್ರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇಲ್ಲಿ ಧರ್ಮದವನ್ನ ಆಚರಣೆಗೋಸ್ಕರ ಮಹಾತ್ಮರು ಈ ಶ್ಲೋಕವನ್ನು ವಿಸ್ತರಣೆ ಮಾಡಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನಾನು ಮತ್ತೆ ಮತ್ತೆ ಭರತ ಖಂಡದಲ್ಲಿ ಅವತಾರವನ್ನ ಧರಿಸಿ ಬರ್ತೀನಿ. ಯಾವುದಕ್ಕೋಸ್ಕರ ಅಂತಂದ್ರ ಧರ್ಮ ರಕ್ಷಣೆಗೋಸ್ಕರವಾಗಿ ನಾನು ಈ ಭರತ ಖಂಡದಲ್ಲಿ ಮತ್ತೆ ಮತ್ತೆ ಜನ್ಮವನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಇಲ್ಲಿ ಜ್ಞಾನೇಶ್ವರಿಯ ಒಂದ ಓವಿ ಒಳಗ ಮಹಾತ್ಮರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ನೋಡಿ, ಯಾವಾಗ ಈ ಭರತ ಖಂಡದೊಳಗ ಏನ ಅನ್ಯಾಯ ಅತ್ಯಾಚಾರಗಳ ತಾಂಡವಾಡುವಂತ ಒಂದು ಸಮಯ ಬರ್ತದನೋ ಅವಾಗ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನಂತ ಅಭಯ ಹಸ್ತವನ್ನ ನೀಡ್ತಾ ಇದ್ದಾರೆ. ಅವಾಗ ಯದಾ ಗ್ಲಾನಿರ್ಭವತಿ ಭಾರತ ಅದ್ಭುತಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಧರ್ಮರಚನಾಯ